ಹಾಯ್ ಫ್ರೆಂಡ್ಸ್, ಇವತ್ತು ಫಸ್ಟ್ ವ್ಲಾಗ್ ನಂದು ನಮ್ಮ ಪೆದಮ್ಮನ ಮನೇಲಿ. ಇಲ್ಲಿ ನೋಡಿ, ಇದು ನನ್ನ ತಂಗಿ, ನಮ್ಮ ಅತ್ತೆ ಮಗಳು, ಇದು ನಮ್ಮಮ್ಮ. ಹಾಯ್ ಮಹಾಲಕ್ಷ್ಮಿ. ಹಾಯ್ ಪೆದಮ್ಮ. ಅತ್ತೆ ಹಾಯ್ 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 ಹಾಯ್. ಇಲ್ಲಿ ನೋಡಿ ಚಪಾತಿ ಉಜ್ತಾ ಇದಾರೆ. ಮತ್ತೆ ಇದು ನಂದು ಎರಡನೇ ತಂಗಿ ದೀಪ್ತಿ. ಚಪಾತಿ ಹೆಂಗ್ ಉಜ್ಜೋದಂದ್ರೆ ಹಿಂಗೆ ಉಜ್ಜ. ನಮ್ದು ಕ್ಯಾಟ್ರಿನ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇನ್ನೊಂದ್ಸರಿ ಹೇಳು. ಸಾರ್ ಕುದೀತಾ ಇದೆ ನೋಡಿ. ಮೂಲಂಗಿ ಮತ್ತೆ ಗೆಡ್ಡೆಕೋಸು ಹಾಕಿ ಸಾರು ಮಾಡಿರೋದು ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ. ಆಕ್ಚುಲಿ ನಮ್ಮ ಮನೇಲಿ ಹಬ್ಬ ಅಲ್ಲ, ಆದ್ರೆ ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಸೇರ್ದಾಗ ಹಿಂಗೇ ಇರತ್ತೆ ನಮ್ಮ ಮನೆ. ಅಡಿಗೆ ಮನೆನೇ ತುಂಬ ಹೋಗುತ್ತೆ. ಏನಾಗುತ್ತೆ? ನಾವೆಲ್ಲ ಒಟ್ಟಿಗೆ ಸೇರಿದಾಗ ಅಡಿಗೆ ಮನೆ ತುಂಬ್ಕೊಂಡು. ಚಪಾತಿ ಮಾಡ್ತಿದ್ವಿ ಬೇಬಿ. ಯಾಕೆ ಬೇಬಿ? ಚಪಾತಿ ಅದೇ ಚಪಾತಿ ಯಾಕೆ ಮಾಡ್ತಾರೆ? ತಿನ್ನಕ್ಕೆ ಬೇಬಿ. ಅದೇನ್ ಮಾಡಕ್ಕೆ? ಬಿಗ್ ಬಾಸ್ ಅಲ್ಲಿ ಇದನ್ನೇ ಕೊಡೋದು ಜಾಸ್ತಿ, ಅದಕ್ಕೆ ಇದನ್ನ ಮಾಡ್ತೀವಿ. ಇದೇನ್ ಸಡನ್ ಆಗಿ ಬಿಗ್ ಬಾಸ್ ಟಾಪಿಕ್ ಬಂದ್ಬಿಡ್ತು ಇಲ್ಲಿ? ಹೌದಲ್ಲ, ಮತ್ತೆ ಅವ್ರು ಹಿಂಗೆ ಅಲ್ವಾ ಮಾಡೋದು. ಎಲ್ಲರೂ ಕುತ್ಕೊಂಡು ಚಪಾತಿ ಉಜ್ಜಾಗ ಇನ್ನೇನು ಮಾಡಲ್ವಲ್ವ? ಮಾಡ್ತಾರೆ. ಅದೇನೋ ಬೇಡದಾಗಿರೋ ಏನ್ ಬೇಡದಾಗಿರೋದಂದ್ರೆ ಜಗಳನ ಅದ್ಬಿಟ್ಟು ಚಪಾತಿ ಮಾಡಕ್ಕಿರ್ತಾಳ ಒಬ್ರು, ಅದು ಜಗಳಕ್ಕಂತ ಹೋಗೇ ಬಿಡ್ತಾಳ, ಅದು ಹೋಯ್ತಾಳೆ ಚಪಾತಿ. ಮತ್ತೆ ಮುಗೀತು ಅಷ್ಟೇ. ಅದ್ರದ್ದು ಮಹಾಲಕ್ಷ್ಮಿ, ನಿನಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಮಹಾಲಕ್ಷ್ಮಿ ಯಾರು ಇಲ್ಲ. ಯಾಕೆ? ನಾನ್ ನೋಡೋದೇ ಇಲ್ಲ. ನನಗೆ ಯಾರು ಇಷ್ಟ ಇಲ್ಲ, ಬಿಗ್ ಬಾಸ್ ಇಷ್ಟ. ನಿನಗೆ ಯಾರು ಇಷ್ಟ ದೀಪ್ತಿ? ರಕ್ಷಿತಾ. ಅತ್ತೆ ನಿಮಗೆ ಯಾರು ಇಷ್ಟ? ಅತ್ತೆ ನನಗೆ ಯಾರು ಇಷ್ಟ? ಬಿಗ್ ಬಾಸ್ ಅಲ್ಲಿ ನಿಜ ಯಾರು ಇಷ್ಟ ಇಲ್ವಾ? ಪೆದಮ್ಮ, ನಿಮಗೆ ಯಾರು ಇಷ್ಟ? ಪೆದಮ್ಮ, ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ರಕ್ಷಿತಾ. ಓ, ರಕ್ಷಿತಂಗೆ ಆಕ್ಚುಲಿ ನಮ್ಮ ಮನೆ ತುಂಬಾ ಫಾಲೋವರ್ಸ್ ಇದಾರೆ ನೋಡಿ. ದೀಪ್ತಿ ನಾನು ರಕ್ಷಿತಾ. ತುಂಬಾ ಒಳ್ಳೆಯವರು. ಏನಂತ ತುಂಬಾ ಒಳ್ಳೆಯಳು ರಕ್ಷಿತಾ? ತುಂಬಾ ಇನ್ನೋಸೆನ್ಸ್ ಅವಳು. ಅವಳಿಗೆ ಏನ್ ಗೊತ್ತಾ ಅಷ್ಟೇ. ಅಲ್ಲ, ಎಲ್ಲರಿಗೂ ಕೇಳ್ದೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಏನು ಅಂತ. ಈಗ ನಿನಗೆ ಯಾರು ಇಷ್ಟ? ನನಗೂ ರಕ್ಷಿತಾ ರಕ್ಷಿತಾ ರಕ್ಷಿತಾ, ಬಿಕಾಸ್ ಶಿ ಈಸ್ ಆಲ್ಸೋ ಯೂಟ್ಯೂಬ್ ಇನ್ಫ್ಲುಯೆನ್ಸರ್. ಅದಕ್ಕೆ ನಂಗೆ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ. ಅಂಡ್ ಶಿ ಈಸ್ ಇನ್ನೋಸೆಂಟ್ ಗರ್ಲ್. ಅದಕ್ಕೆ ನಂಗೆ ತುಂಬಾ 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 ರಕ್ಷಿತಾ ಅಂದ್ರೆ ಇಷ್ಟ. ಫಸ್ಟ್ ಚಪಾತಿ ಮತ್ತೆ ಪಲ್ಯನ ಪೆದಮ್ಮನಿಗೆ ಕೊಡ್ತಾ ಇದ್ದಾಳೆ ನನ್ನ ತಂಗಿ. ಪೆದಮ್ಮ ಮಂಗ್ನಂಗಿದಾರಂತೆ, ಅದಕ್ಕೆ ಜರ್ಗಿಲ್ಲ ಮುಚ್ಕೊಂತೀರಿ ನೋಡಿ. ಇದಕ್ಕಿನ್ನೂ ಬೇಗ ತಿಂದೆ ಹೇಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕಿನ್ನ ಯಾಕಂದ್ರೆ ಅದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನೀನ್ ಮಾಡಿರೋದು. ಇದು ನಾನು ಗೀ ರೈಸ್ ಮಾಡಿದ್ದೆ ಬೆಳಗ್ಗೆ ಮನೇಲಿ. ಸ್ವಲ್ಪ ಮಿಕ್ಕಿತ್ತು ಅಂತ ಪೆದಮ್ಮನ ಮನೆಗೆ ತಗೊಂಡ್ಬಂದ್ಬಿಟ್ಟೆ. ನೋಡಿ ಹೆಂಗಿದೆ ಗೀ ರೈಸ್. ಇದನ್ನ ಪೆದಮ್ಮಂಗೆ ಬಡಿಸ್ಲ ಅಂದ್ರೆ ಬೇಡ ಅಂತೀರ. ಯಾಕೆ ಬೇಡ ಅತ್ತೆ? ಸೂಪರ್ ಆಗಿದೆ. ಮಕ್ಕಳೆಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ನನಗೆ. ಹಂಗಾದ್ರೆ ಈಗ ಚಪಾತಿ ತಿಂದು ಹೇಳಿ ಹೆಂಗಿದೆ ಅಂತ. ಸ್ಮೆಲ್ ಅಲ್ಲಿ ದೇವರಿಗೆ ಅರ್ಪಿಸ್ಬೇಕು. ಕೃಷ್ಣನಿಗೆ. ನಮ್ ಪೆದಮ್ಮ ಅಂತೂ ದೊಡ್ಡ ಕೃಷ್ಣನ್ ಭಕ್ತೆ. ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನೋಡಿ, ಕೃಷ್ಣನ್ ಗಡಿಯಾರ, ಆಮೇಲೆ ಕೃಷ್ಣ ಇಲ್ಲೊಂದು ಆಂಜನೇಯಂದು ಏನಿದು ಫೋಟೋ. ಎಲ್ಲಿ ನೋಡಿದ್ರು ನಮ್ಮ ಮನೇಲಿ ಕೃಷ್ಣ ಕೃಷ್ಣ ಕೃಷ್ಣ. ಅಲ್ಲೂ ಒಬ್ಬ ಕೃಷ್ಣ, ಇಲ್ಲೂ ಒಬ್ಬ ಕೃಷ್ಣ. ಭಗವದ್ಗೀತೆ ಎಲ್ಲ ಕಡೆ ಕೃಷ್ಣನೇ. ಹಾ, ಕೃಷ್ಣನಿಗೆ ಅರ್ಪಿಸಿ ಪೆದಮ್ಮ ಅಂತೂ ತಿಡ್ತಾರೆ. ಲೈಕ್ ಚಂದ್ರು. ಸೂಪರ್. ಮಹಾಲಕ್ಷ್ಮಿ ಇಲ್ಲೋಡೆ ಪೆದಮ್ಮ ನೀನ್ ಮಾಡಿದ ಪಲ್ಯ ಎಲ್ಲ ಸೂಪರ್ ಅಂತ ಹೇಳ್ತೀರೆ. ಫುಲ್ ಖುಷಿನಾ? ಫುಲ್. ಮತ್ತೆ ಇದೇ ಖುಷಿಗೆ ಏನಾದ್ರು ಹೇಳ್ಬೇಕಪ್ಪ ನೀನು? ಥ್ಯಾಂಕ್ ಯು. ಇಷ್ಟನಾ? ನಗಾಡ್ತಿದ್ಯಾ? ಬಾರೆ ಇಲ್ಲಿ, ಬಾರೆ. ಅವಳು ಅಡ್ಗೆ ಮಾಡಿರೋದು ಅವಳಿಗೆ ನೆನ್ಸ್ಕೊಂಡು ನಗು ಬರ್ತಾ ಇದೆ. ಎಲ್ಲಿ ನೋಡಿ ಹೆಂಗ್ ನಗ್ತಾಳಂತ. ಮಹಾಲಕ್ಷ್ಮಿ ತಿರ್ಗು. ಇದು ನಮ್ಮ ಅಣ್ಣ ಜರ್ಮನಿಂದ ತಂದ್ಕೊಟ್ಟಿರೋದು. ಅದಕ್ಕೆ ನಮ್ಮ ಅತ್ತೆ ಕುತ್ಕೊಂಡು ತಿಂತೀರ. ಚೆನ್ನಾಗಿದೆ. ಯಾರು ತಂದ್ಕೊಟ್ಟಿರೋದು? ನಮ್ಮ ಅಳಿಯ ತಂದ್ಕೊಟ್ಟಿರೋದು. ಸೂಪರ್ ಆಗಿದೆ. ಅಳಿಯನ ಹೆಸರೇನು?
ಪವನ್ ಕುಮಾರ್ ಪವನ್ ಕುಮಾರ್. ಸಕ್ಕತ್ತಾಗಿದೆ. ಪವನ್ ಕುಮಾರ್ ಅಂದ್ರೆ ಇಲ್ಲಿದಾರಲ್ಲ ಶ್ರೀ ಕೃಷ್ಣನ ಪರಮ ಭಕ್ತೆ ಪೆದಮ್ಮನವರು, ಅವ್ರ ಮಗ. ಇವಳೇನೋ ಇಲ್ಲಿ ಸೊನ್ನೆ ಮಾಡ್ತಾಳೆ, ಹೋಗ್ತಾಳೆ ಮತ್ತೆ ಹೋದ್ಲು. ಅಮ್ಮನ ತಮ್ಮ, ಕೊನೆ ತಮ್ಮ ಪ್ರೀತಿಯ ತಮ್ಮ, ನನ್ನ ಮಾಮ. ಇವಾಗ ಬಂದಿದ್ದಾರೆ ಕೆಲಸ. ಮಾತಾಡ್ರೆ ಮಾವ ಮಾವ ಜೋಕಾಳಿ ಆಡೋಣ ಬನ್ನಿ ಮಾವ ಅಂತ. ಇವ್ರಿದ್ರೆ ಪಕ್ಕ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ, ವ್ಯೂವರ್ಸು ಜಾಸ್ತಿ ಆಗ್ತಾರೆ. ಯಾಕಂದ್ರೆ ಫನ್ನಿ ವಿಡಿಯೋಸ್ ಜಾಸ್ತಿ ಹೆಲ್ಪ್ ಆಗುತ್ತೆ ಇವ್ರ ಕಡೆಯಿಂದ. ಮಾವ ಮಾವ ಮಾವಿನ ಮರ ಜೋತಾಡ್ಬಾ ಅಂತಾನೆ. ಯಾರೇ ಮಹಾಲಕ್ಷ್ಮಿ ಚಟ್ನಿ ಮಾಡಿದ್ದು? ಮಾಮ ಯಾರು ಮಾಮ ಹೇಳಿ. ಇವಾಗ ಸಾಂಬಾರ್ ಮಾಡಿದ್ದು ಯಾರಿ, ಚಟ್ನಿ ಮಾಡಿದ್ದು ಯಾರು ಹೇಳಿ ನೋಡ. ಎಲ್ಲ ಮನಸ್ಸಿನೇ ಮಾಡಿದ್ರಿ. ಮೂಲಂಗಿ ಪಲ್ಯ ಸ್ವಲ್ಪ ಬೇಡ ರೀ. ನೋಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ನೋಡಿ ನೀವು ಎಷ್ಟರ ದುಡೀರಿ, ಎಷ್ಟರ ಸೈಡ್ಗೆ ಇಡಿ, ಆದ್ರೆ ಊಟ ಮಾತ್ರ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮನೇಲೇ ಮಾಡಿ. ಪ್ರೀತಿ ವಿಶ್ವಾಸ ಜಾಸ್ತಿ ಇರ್ತದೆ. ನೋಡಿ ಎಲ್ಲ ಬಂದು ಒಟ್ಟಿಗೆ. ಜಾಸ್ತಿ. ಓಕೆ ಡನ್. ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲಾರನ್ನೂ ಒಟ್ಟಿಗೆ ಕೂರಿಸ್ಕೊಳ್ಳಿ. ಇಲ್ಲ ಅಂದ್ರೆ ಅನಾಥಾಶ್ರಮಕ್ಕೆ ಹೋಗಿ ಕರ್ಕೊಂಬರ್ರಿ. ಪಕ್ಕದ ಮನೆಯವ್ರಿಗೂ ಕರೀರಿ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ಎಷ್ಟೋ ಜನಕ್ಕೆ ಇಷ್ಟೋ ತನಕ ಮಾಡಿ ಈಗ ಇಬ್ರು ಕುತ್ಕೊಂಡು ತಿಂತಾ ಇದ್ದಾರೆ. ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ, ತಿನ್ನೋದಕ್ಕೂ ಸಪೋರ್ಟ್ ಮಾಡ್ತಿದ್ದೀವಿ, ನಾವು ತಿಂತಿದ್ದೀವಿ. ಹೆಂಗಿದೆ ಎಲ್ಲ ಅಡ್ಗೆ? ಹೆಂಗಿದೆ? ಶ್ರೀಕೃಷ್ಣರು ಬಂದಾರ ಮೈ ಮೇಲೆ. ಇದು ಚಟ್ನಿ ಮಾಡಿದ್ದು ಅಡಿಗಲ್ಲು ಮೇಲೆ ದಬ್ಗಲ್ ಹಾಕಿ ಮಾಡಿರೋದು, ರುಬ್ಬಿ ಮಾಡಿರೋದು. ಇವರು ರುಬ್ಬಿದ್ದಾರೆ, ಕಲ್ಲಲ್ಲಿ ರುಬ್ಬಿ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಟೇಸ್ಟ್ ಇದೆ. ನೀವು ಅಷ್ಟೇ ಆದಷ್ಟು ಒಳ್ಕಲ್ ರುಬ್ಬದ್ ಕಲೀರಿ, ಫ್ಯಾಟ್ ಕಮ್ಮಿ ಆಗತ್ತೆ, ಆಮೇಲೆ ಟೇಸ್ಟ್ ಕೂಡ ಬರುತ್ತೆ. ಮೋರ್ ಟೇಸ್ಟ್ ಬೇಕು ಅಂದ್ರೆ ಒಳ್ಕಲ್ಲಲ್ಲೇ ಮಾಡಬೇಕು ಏನಿದ್ರು. ಆ ಚಟ್ನಿ ಬಾಯ್. ನೋಡಿ ಊಟ ಮಾಡ್ಕೊಂಡು ಬೇಗ ಇವಾಗ ಹೋಗ್ತಾ ಇದಾರೆ ಅಂಗಡಿಗೆ. ಅವ್ರದ್ದು ಅಂಗಡಿ ಬಂದ್ಬಿಟ್ಟು ಚಾಟ್ ಸೆಂಟರ್ ಇದೆ, ವಾಸವಿ ಚಾಟ್ಸ್. ಬನ್ನಿ, ಒಳ್ಳೆ ಬಿಸಿ ಬಿಸಿ ಬೋಂಡಾ ಮಂಡಕ್ಕಿ ಸಾಯಂಕಾಲ ಸೂಪರ್ ಟೇಸ್ಟ್. ಬನ್ನಿ ನೀವು ತಿನ್ನಿ. ಎಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಫ್ರೀಡಮ್ ಪಾರ್ಕ್ ಮುಂಭಾಗದಲ್ಲಿದೆ ವಾಸವಿ ಚಾಟ್ಸ್ ಅಂತ. ಬನ್ನಿ, ಸವಿರಿ, ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ಬಾಯ್, ನಾನು ಹೋಗ್ತಿದ್ದೀನಿ. ಬಾಯ್ ಬಾಯ್. ನೀನ್ ಇಲ್ಲಿಗೆ ಹೋಗ್ತಿದ್ಯಾ? ಬಾರೆ ಕಳ್ಸೋಣ ಅವ್ರಿಗೆ. ಬಾಯ್ ಮಾಮ, ಬಾಯ್ ಅತ್ತೆ, ಬಾಯ್. ಅಮ್ಮನನ್ನ ಬಿಟ್ಟೋಗ್ಬೇಡ. ಫಸ್ಟ್ ನೀನು ಫಸ್ಟ್ ಅವ್ರಿಬ್ರದ್ದು. 3, 4, 5, 6 ಅಷ್ಟೇ. Start. 1, 2, 3, 4, 5, 6. 1, 2, 3, 4, 5, 6. 1, 2, 3, 4, 5, 6. ಅವನ ಹೆಸರೇನೆ ತುಳಸಿ ಪೂಜೆ. ಈವ್ನಿಂಗ್ ಟೈಮಲ್ಲಿ ಪೆದಮ್ಮ ಪೂಜೆ ಮಾಡೋದು. ಹಾಯ್ ಎವ್ರಿವನ್, ಇವತ್ತು ಫಸ್ಟ್ ವ್ಲಾಗ್ ಮಾಡೋಣ ಅಂದ್ಕೊಂಡು ಪೆದಮ್ಮನ ಮನೆಗೆ ಬಂದಿದ್ದೀವಿ ಎಲ್ರೂ. ಸೊ ಏನಕ್ಕಂದರೆ ಟುಡೇ ಸಂಡೇ, ಎಲ್ಲ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಅದಕ್ಕೆ ಇಲ್ಲೇ ಫಸ್ಟ್ ವ್ಲಾಗ್ ಮಾಡೋಣ ಅಂತ. ನನ್ನ ತಂಗಿ, ಶಿ ಈಸ್ ಮೈ ಸಿಸ್ಟರ್, ಶಿ ಈಸ್ ಮೈ ಕಸಿನ್. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಕೊಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ತುಂಬ ವಿಡಿಯೋ ಮಾಡ್ತಾರೆ.